ಇನ್ನು ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಖಾಮುಖಿ ಆಪ್ಕಿ ಅದಾಲತ್ನಲ್ಲಿ ರಜತ್ ಶರ್ಮಾ ಅವರೊಂದಿಗೆ. ಥ್ಯಾಂಕ್ ಯು. ಸೊ ಬನ್ನಿ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ನಮ್ಮ ಅತಿಥಿಯಾಗಿ ಬರ್ತಾ ಇರೋದು ಒಬ್ಬ ಯುವ ರಾಜಕಾರಣಿ. ಇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿಸಿರ್ತಾರೆ, ದೊಡ್ಡ ದೊಡ್ಡ ಜವಾಬ್ದಾರಿನ ವಹಿಸಿರ್ತಾರೆ. ಕಾಂಗ್ರೆಸ್ ಪಾರ್ಟಿಯ ದೊಡ್ಡ ರಾಜಕಾರಣಿ. ಆದರೆ ಅವರ ಮಾತನ್ನ ನೇರವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಅದರಿಂದ ತುಂಬ ವಿವಾದಗಳು, ತುಂಬ ಕಾಂಟ್ರವರ್ಸಿಗಳನ್ನ ಇವರು ಆಗಾಗ ಎದುರಿಸ್ತಾ ಇರಬೇಕಾಗತ್ತೆ. ಪ್ಲೀಸ್ ವೆಲ್ಕಮ್ ಕಾಂಗ್ರೆಸ್ನ ಸಚಿವರಾದಂತಹ ಸಚಿನ್ ಪೈಲಟ್. ಇಂದಿನ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಜಡ್ಜ್ ಆಗಿ ಬರ್ತಾ ಇದ್ದಾರೆ ಹೆಸರುವಾಸಿ ಪತ್ರಕರ್ತರು, ರಾಜಸ್ಥಾನ ರಾಜಕೀಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರುವಂತವರು, ಸಚಿನ್ ಅವರ ಬಗ್ಗೆ ತಿಳ್ಕೊಂಡಿರುವಂತವರು. ಪ್ಲೀಸ್ ವೆಲ್ಕಮ್ ಸಂಜೀವ್ ಶ್ರೀವಾಸ್ತವ್. ಇವತ್ತಿನ ಜಡ್ಜ್ ಸಂಜೀವ್ ಶ್ರೀವಾಸ್ತವ್ ಅವರು ಒಪ್ಪಿಗೆ ಕೊಟ್ಟ ಮೇಲೆ ವಿಚಾರಣೆನ ಶುರು ಮಾಡ್ತೀನಿ. ವಿಚಾರಣೆ ಶುರುವಾಗ್ಲಿ ರಜತ್ ಸರ್. ಈಗ ಸಚಿನ್ ಪೈಲಟ್ ಅವರ ಮೇಲೆ ಇರುವಂತಹ ಆರೋಪಗಳನ್ನು ಪ್ರಶ್ನಿಸೋದಕ್ಕೂ ಮುಂಚೆ ಒಮ್ಮೆ ನೋಡಿ ಸಚಿನ್ ಪೈಲಟ್ ಅವರ ಪೊಲಿಟಿಕಲ್ ಕೆರಿಯರ್ ಅನ್ನು. ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಮಹಾನಾಯಕ ಸಚಿನ್ ಪೈಲಟ್ ಇತ್ತೀಚಿನ ಹೊಸ ತಲೆಮಾರಿನ ನಾಯಕರುಗಳಲ್ಲಿ ಇವರು ಕೂಡ ಒಬ್ರು. ಇವರ ಹತ್ರ ತಮ್ಮದೇ ಆದಂತ ಸಪೋರ್ಟ್ ಬೇಸ್ ಇದೆ. ಸಚಿನ್ ಪೈಲಟ್ ಅವರು ರಾಜಸ್ಥಾನದಲ್ಲಿ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 7 ವರ್ಷಗಳು ಕಾರ್ಯನಿರ್ವಹಿಸಿದ್ದಾರೆ. ರಾಜಸ್ಥಾನದಲ್ಲಿ ತಮ್ಮ ಪಕ್ಷದ ಅತಿ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿದ ಅಧ್ಯಕ್ಷರಾಗಿದ್ದರು. ಸಚಿನ್ ಪೈಲಟ್ ಅವರ ಅಧ್ಯಕ್ಷತೆಯಲ್ಲೇ 2018ರಲ್ಲಿ ಕಾಂಗ್ರೆಸ್ ಪಕ್ಷವು ವಿಧಾನಸಭೆಯ ಚುನಾವಣೆಯಲ್ಲಿ ಗೆಲುವನ್ನ ತನ್ನದಾಗಿಸಿಕೊಂಡಿತ್ತು. ಸಚಿನ್ ಪೈಲಟ್ ಅವರು ಮುಖ್ಯಮಂತ್ರಿಯಾಗುವ ಕನಸು ಕಾಣುವ ಹೊತ್ತಿನಲ್ಲೇ ಕಾಂಗ್ರೆಸ್ ಪಕ್ಷವು ಇವರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅನ್ನಾಗಿ ಆಯ್ಕೆ ಮಾಡಿತು. ನಂತರ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರೊಂದಿಗಿನ ಮನಸ್ತಾಪದಿಂದಾಗಿ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ಈ ಸಲದ ವಿಧಾನಸಭೆಯ ಚುನಾವಣೆಯಲ್ಲಿ ಸಚಿನ್ ಪೈಲಟ್ ಅವರು ತಮ್ಮ ಚುನಾವಣೆಯನ್ನೇನೋ ಗೆದ್ದರು, ಆದರೆ ಕಾಂಗ್ರೆಸ್ಗೆ ಸೋಲಾಯಿತು. ಸಚಿನ್ ಪೈಲಟ್ ಅವರು ಈಗ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಮಹಾ ಸಚಿವರು ಮತ್ತೆ ಛತ್ತೀಸ್ಗಢದ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ. ಸಚಿನ್ ಪೈಲಟ್ ಅವರು ಕೇವಲ 26 ವರ್ಷಗಳಲ್ಲೇ ಲೋಕಸಭೆಯ ಮೆಂಬರ್ ಆಗಿ ಆಯ್ಕೆಗೊಂಡರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಸಚಿನ್ ಪೈಲಟ್ ಅವರ ಹತ್ತಿರ ಕಾರ್ಪೊರೇಟ್ ಅಫೇರ್ ಮಿನಿಸ್ಟ್ರಿಯ ಇಂಡಿಪೆಂಡೆಂಟ್ ಚಾರ್ಜ್ ಇದೆ. ಇದು ಕಮ್ಯುನಿಕೇಶನ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಮಿನಿಸ್ಟರ್ ಆಫ್ ಸ್ಟೇಟ್ ಕೂಡ ಹೌದು. ಸಚಿನ್ ಪೈಲಟ್ ಅವರನ್ನು ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಯೂತ್ ಗ್ಲೋಬಲ್ ಲೀಡರ್ ಎಂದು ಇವರನ್ನು ಗುರುತಿಸಲಾಗಿದೆ. ಸಚಿನ್ ಪೈಲಟ್ ಅವರಿಗೆ ಮತ್ತೊಂದು ಮಹತ್ವದ ಗುರುತಿದೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ರೆಗ್ಯುಲರ್ ಆಫೀಸ್ ಕಮಿಷನ್ನಲ್ಲಿ ಮೊದಲ ಕೇಂದ್ರ ಸಚಿವರಾಗಿ ಸಚಿನ್ ಪೈಲಟ್ ಈಗ ಟೆರಿಟೋರಿಯಲ್ ಆರ್ಮಿಯ 124ನೇ ಸಿಖ್ ರೆಜಿಮೆಂಟ್ನ ಕ್ಯಾಪ್ಟನ್ನ ರ್ಯಾಂಕ್ ಹೊಂದಿದ್ದಾರೆ. ವಾಟನ್ ಸ್ಕೂಲ್ ಆಫ್ ದಿ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಿಂದ MBA ಪದವಿಯನ್ನು ಸಹ ಹೊಂದಿದ್ದಾರೆ. ಸಚಿನ್ ಪೈಲಟ್ ಅವರು ಆಪ್ಕಿ ಅದಾಲತ್ನಲ್ಲಿ ತಮ್ಮ ಪರಿಚಯವನ್ನ ತಾವೇ ಮಾಡಿಕೊಡಲಿದ್ದಾರೆ. ಸೊ ಈಗ ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸಚಿನ್ ಪೈಲಟ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಾಂಗ್ರೆಸ್ನ ಲೀಡರ್ ಸಚಿನ್ ಪೈಲಟ್ ಅವರ ಮೇಲೆ ಒಂದು ಆರೋಪವಿದೆ. ಅದೇನೆಂದರೆ ರಾಜಕೀಯದ ಆಟಕ್ಕೆ ಅವರು ಮಿಸ್ಫಿಟ್ ಎಂದು. ಸಚಿನ್, ನಿಮ್ಮ ತಂದೆಯವರು ರಾಜೇಶ್ ಪೈಲಟ್ ಅವರು ನಿಮ್ಮನ್ನ ಅಮೆರಿಕಾದ ಒಂದು ದೊಡ್ಡ ಯೂನಿವರ್ಸಿಟಿಗೆ ಓದೋದಕ್ಕೆ ಅಂತ ಸೇರಿಸಿರ್ತಾರೆ. ಅದರಿಂದ ಹೊರಗೆ ಬಂದಿರೋ ಲಿಸ್ಟ್ನ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಅಲೆನ್ ಮಸ್ಕ್, ವಾರನ್ ಬಫೆ, ಸುಂದರ್ ಪಿಚಾಯಿ ಇವರೆಲ್ಲ ಮುಂದೆ ಏನು ಮಾಡಿದ್ರು ಅಂತಂದರೆ ಎಷ್ಟೋ ಕೋಟಿ ಡಾಲರ್ಗಳನ್ನು ಸಂಪಾದಿಸ್ತಾರೆ. ಆದರೆ ನೀವು ಆ ದಾರಿಲಿ ಹೋಗೋದನ್ನು ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಅಂತ ಬಂದ್ಬಿಟ್ರಿ. ಈ ದೇಶದಲ್ಲಿ ಅಕಸ್ಮಾತ್ ಶಿಕ್ಷಣವಂತರು, ಕೆಲವು ಸಿದ್ಧಾಂತಗಳನ್ನು ಒಪ್ಕೊಳ್ಳುವಂಥವರು, ತುಂಬ ಓದ್ದವರು, ಶಿಕ್ಷಣವಂತರು ಸರ್ಕಾರಕ್ಕೆ ಬಂದರೆ ಅವರು ಯಾವ ಪಾರ್ಟಿ ಆದರೂ ಆಗಬಹುದು. ಅದು ದೇಶಕ್ಕೆ ಒಳ್ಳೆ ಸಂಕೇತ. ಈಗ ಒಂದು ವಿಷಯ ಹೇಳ್ತೀನಿ, ಕಡಿಮೆ ಓದ್ದವರು ದೇಶದ ನೇತೃತ್ವ ವಹಿಸೋದು, ಕಾನೂನು ಮಾಡೋದು ತಪ್ಪು. ಒಳ್ಳೆ ಬ್ಯಾಕ್ಗ್ರೌಂಡ್, ಒಳ್ಳೆ ಓದು ಮತ್ತೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಪ್ರತಿ ಕ್ಷೇತ್ರದಲ್ಲೂ ಇಂಪಾರ್ಟೆಂಟ್.
ಅದರಲ್ಲೂ ರಾಜಕೀಯದಲ್ಲಿ ತುಂಬಾ ಮುಖ್ಯ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ತುಂಬಾ ಸಂತೋಷ ಪಡಬೇಕು. ಎಲಾನ್ ಮಾಸ್ಕ್ ಮತ್ತೆ ಬೇರೆ ಹೆಸರೇನೋ ಹೇಳಿದ್ರಲ್ಲ, ಹೆಚ್ಚು ಸಂಪಾದನೆ ಮಾಡೋರು. ಮತ್ತೆ ನಾವು ಆ ಥರ ಮಾಡಿದೆ. ನಾನು ಆ ಇನ್ಸ್ಟಿಟ್ಯೂಟಲ್ಲಿ ಓದ್ಕೊಂಡು ಬಂದಿದ್ದೀನಿ. ಯಾವ ಸ್ಥಳದಲ್ಲಾಗ್ಲಿ, ಯಾವ ಸಮಯದಲ್ಲಾಗ್ಲಿ, ಪಾರ್ಲಿಮೆಂಟ್ ಇರಬಹುದು ಅಥವಾ ಕಾನೂನುಗಳಿರಬಹುದು, ವಿಧಾನಸಭೆ ಇರಬಹುದು, ಸರ್ಕಾರ ಇರಬಹುದು, ಕಾನೂನು ಮಾಡೋದಿರಬಹುದು, ಲೆಜಿಸ್ಲೇಷನ್ ಮಾಡೋದಿರಬಹುದು, ಡಿಬೇಟ್ ಮಾಡೋದಿರಬಹುದು, ಜನಗಳ ಜೊತೆ ಮಾತಾಡೋದಿರಬಹುದು. ಒಬ್ರು ಓದಿರೋರು ಹೋಗಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ರೆ ಅವರು ತುಂಬಾ ಸಂತೋಷ ಪಡ್ತಾರೆ. ಚೆನ್ನಾಗಿ ಓದಿ ಬರ್ದಿರೋಂಥ ವ್ಯಕ್ತಿಗೆ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರಲಿಲ್ಲ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಪ್ಯಾರಾಚೂಟ್ ಇಂದ ಸೀದಾ ಇಳಿದು ಪಾರ್ಲಿಮೆಂಟ್ಗೆ ಬಂದ್ಬಿಟ್ರು. ಇಲ್ಲ, ನೀವು ಹೇಳೋದ್ರಲ್ಲೂ ಸರಿಯಾಗೇ ಇದೆ. ನನಗೆ ಚಿಕ್ಕ ವಯಸ್ಸಲ್ಲೇ ಪಾರ್ಟಿನಲ್ಲಿ ಅವಕಾಶ ಸಿಕ್ತು. ನಾವು 25 ಲಕ್ಷ ಜನ ವೋಟ್ ಮಾಡಿ ಆರ್ಸ್ ಬಂದಿರ್ತೀವಿ. ಅದಕ್ಕೆ ನಾವು ಮೊದಲು ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಅವ್ರುಗಳು ಓದಿರೋರ್ನ ಸೆಲೆಕ್ಟ್ ಮಾಡಿದ್ರು ಮೊದಲನೇದಾಗಿ. ಎರಡನೇದಾಗಿ ನಮ್ಮ ಮನೆಯಲ್ಲಿ ನಮ್ಮಪ್ಪ ರಾಜಕೀಯದಲ್ಲಿದ್ರು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಮೊದಲನೇ ಸಲ ಜನಗಳ ಹತ್ರ ಹೋದಾಗ ಜನಗಳಿಗೆ ನಾನು ಗೊತ್ತಿದ್ದೆ. ಆದ್ರೆ 5 ವರ್ಷದ ನಂತರ ನಾನು ಮತ್ತೆ ಕಣಕ್ಕಿಳಿದಾಗ, ಅಥವಾ 3ನೇ ಸಲ ನಾನು ಕಣಕ್ಕಿಳಿದಾಗ, ಅಥವಾ 4ನೇ ಸಲ ಹೇಳಿದಾಗ ಜನಗಳು ನನ್ನನ್ನು ಕೇಳಿದ್ರು, ನೀನೇನ್ ಮಾಡಿದೀಯಾ ಅಂತ. ನೀನು ಮಗನೋ ಮತ್ತೊಂದು ಯಾರಾದ್ರೂ ಆಗಿರೋ, ಏನಾದ್ರೂ ಆಗಿರೋ, ಖುದ್ದು ನೀನೇನ್ ಮಾಡಿದೀಯಾ ಅಂತ. ಅದರಲ್ಲಿ 2ನೇ ಸಲ 3ನೇ ಸಲ ನಿಂತು ಗೆದ್ದು ಬಂದಾಗ ಅದು ಅವರ ಹಿಂದಿನ ಕೆಲಸದಿಂದ ಗೆದ್ದಿರ್ತಾರೆ. ನನ್ಗನ್ಸುತ್ತೆ ಸಂಬಂಧಗಳನ್ನ ಇಟ್ಕೊಂಡು 3 ಸಲ 4ನೇ ಸಲ ಗೆಲ್ಲೋಕ್ಕಾಗಲ್ಲ. ಮೊದಲನೇ ಸಲ ನಿಮ್ಗೆ ಅವಕಾಶ ಸಿಗುತ್ತೆ, ಈಸಿಯಾಗಿ ನಿಮ್ಗೆ ಲವ್ ಸಿಗುತ್ತೆ. ಆದ್ರೆ 2ನೇ ಸಲ ನೋಡಿ ರಜತ್ ಅವ್ರೆ, ಜನಗಳಿಗೆ ನೀವು ತುಂಬಾ ಚೆನ್ನಾಗಿ ಗೊತ್ತಿರ್ತೀರಾ. ನಿಮ್ ಹೆಸರು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪರ್ಫಾರ್ಮೆನ್ಸ್ ನ ಜಡ್ಜ್ ಮಾಡ್ಬಿಡ್ತಾರೆ. ಏನಿಲ್ಲ ಅಂತಂದ್ರು ಅಪ್ಪನ ಜೊತೆ, ತಾತನ ಜೊತೆ, ಮುತ್ತಾತನ ಜೊತೆ ಹೋಲಿಕೆ ಮಾಡ್ತಾರೆ. ಅದಕ್ಕೆ ನೀವು ಬೆಟರ್ ಪರ್ಫಾರ್ಮ್ ಮಾಡಿರ್ಬೇಕು. ಅದರಲ್ಲಿ ಬರ್ಡನ್ ಇರುತ್ತೆ, ಪ್ರೆಷರ್ ಇರುತ್ತೆ, ನಾನು ಒಪ್ಕೊಳ್ತೀನಿ. ಆದ್ರೆ ಅಲ್ಟಿಮೇಟ್ಲಿ ಜನರೇ ಇಲ್ಲಿ ಜನಾರ್ದನ. ಜನರೇ ಇಲ್ಲಿ ಯಾವತ್ತೂ ಗೆಲ್ಲೋದು. ನನ್ನ ಹತ್ರ ದೊಡ್ಡ ಲಿಸ್ಟ್ ಇದೆ. ಪೊಲಿಟಿಕಲ್ ಫ್ಯಾಮಿಲಿಯಿಂದ ತುಂಬಾ ಜನ ಬರ್ತಾರೆ, ಆದ್ರೆ ಅವ್ರು ಏನೂ ಮಾಡೋದಿಲ್ಲ. ಪಬ್ಲಿಕೇ ಜಡ್ಜು, ಅವರೇ ವೋಟ್ ಮಾಡೋದು. ತುಂಬಾ ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಅದನ್ನ ಗೌರವಿಸಬೇಕು. ಮೊದಲನೇ ಸಲ ನೀವು ಭಾಷಣ ಮಾಡೋದಕ್ಕೆ ಅಂತ ಹೋದಾಗ ನಾನ್ ಕೇಳ್ದಂಗೆ ನಿಮ್ ಕೈ ನಡಕ್ತಿತ್ತಂತೆ. ಈಗ್ಲೂ ಕೂಡ ನಡಕ್ತಾ ಇದೆ. ನೀವೆಲ್ಲ ಯಾವ ರೀತಿ ಕ್ವಶನ್ ಕೇಳ್ತೀರಾ ಅಂತ. ಮೊದಲನೇ ಸಲ ಸ್ಪೀಚ್ ಕೊಡುವಾಗ ಏನಾಯ್ತು ಅಂದ್ರೆ, ಬೈ ಚಾನ್ಸ್ ನನಗೆ ಅದು ಸಿಕ್ಬಿಡ್ತು. ನಮ್ಮ ತಾಯಿ ಎಲೆಕ್ಷನ್ ನಿಂತಿದ್ರು. ನಾನು ಅವಾಗ ತುಂಬಾ ಚಿಕ್ಕವನು, ಒಂದು 12-13 ವರ್ಷ ಇದ್ದೆ ಅಷ್ಟೇ. ಅಲ್ಲಿನ ಒಬ್ರು ಗ್ರಾಮಸ್ಥರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಮಗ ಬಂದಿದ್ದಾರೆ, ಅವರು ಭಾಷಣ ಮಾಡ್ತಾರೆ ಅನ್ಬಿಟ್ರು. ಅವ್ರು ಹೇಳಿದ ತಕ್ಷಣ ನನಗೆ ಕೈಕಾಲೆಲ್ಲ ನಡ್ಗೋದಕ್ಕೆ ಶುರು ಆಗ್ಬಿಡ್ತು. 1.5-2 ನಿಮಿಷ ಮಾತಾಡಿದೆ. ಅದೇ ನನಗೆ 2 ಗಂಟೆ ತರ ಅನಿಸ್ಬಿಡ್ತು. ಅಲ್ಲಿಂದ ನಾನು ಓಡ್ಬಿಟ್ಟೆ. ಅದೇನಂತಂದ್ರೆ, ಆ ಘಟನೆ ನನಗೆ ಯಾವತ್ತೂ ಕೂಡ ನೆನಪಿಗೆ ಬರುತ್ತೆ. ನಿಮ್ಮ ತಂದೆ ರಾಜೇಶ್ ಪೈಲಟ್ ಅವರು ಮಲ್ಟಿ ಡೈಮೆನ್ಷನ್ ಆಗಿದ್ರು. ಅವ್ರಿಗೆ ಕಾಶ್ಮೀರದ ರಾಜಕೀಯದಲ್ಲೂ ಇಂಟ್ರೆಸ್ಟ್ ಇತ್ತು. ಪಂಜಾಬ್ ಟೆರರಿಸಂ ಹೋಗ್ಲಾಡಿಸ್ಬೇಕು ಅನ್ಕೊಂಡ್ರು. ಹಾಗೆ ನಾರ್ತ್ ಈಸ್ಟ್ ವಿಷಯದಲ್ಲಿ ಎಲ್ಲ ಕಡೆ ಎಲ್ಲ ಪಾರ್ಟಿಗಳಲ್ಲೂ ಅವ್ರಿಗೆ ಸ್ನೇಹಿತರಿದ್ರು. ಹಾಗೆ ಅವ್ರಿಗೆ ಮಹತ್ವಾಕಾಂಕ್ಷೆ ಏನಿತ್ತು ಅಂದ್ರೆ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ. ಸೊ ನಿಮ್ಮೊಳಗೂ ಆ ಥರ ಏನಾದರೂ ಕನಸಿದ್ಯಾ, ಮಹತ್ವಾಕಾಂಕ್ಷೆ ಇದೆಯಾ? ಆದ್ರೆ ರಾಜಕೀಯದಲ್ಲಿ ಪದವಿ ಮತ್ತೆ ಪೋಸ್ಟು ನಮ್ ಕೆಲ್ಸ ನೋಡ್ಕೊಂಡೇ ಸಿಗೋದು. ಯಾರಿಗೆ ಯಾವ ತರ ಅವಕಾಶ ಸಿಗುತ್ತೆ ಅದು ಹೇಳೋಕ್ಕಾಗಲ್ಲ. ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು. ನಾನು ರಾಜಕೀಯಕ್ಕೆ ಬಂದು 23-24 ವರ್ಷ ಆಯ್ತು. ನನ್ಗೆ ಜನಸೇವೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದು ಅಲ್ಲದೆ ನನ್ಗೆ ಗೆಲ್ಲೋದು ಅಂದ್ರೇನೆ ತುಂಬಾ ಇಷ್ಟ. ನನ್ ಮನ್ಸು ಹೇಳುತ್ತೆ ಕೆಲಸ ಮಾಡೋದಕ್ಕೆ ಸಿದ್ಧಾಂತವಾಗಿ ಮತ್ತೆ ನ್ಯಾಯಯುತವಾಗಿ ಅದರಲ್ಲಿ ಗೆದ್ದು ತೋರಿಸ್ಬೇಕು. ಬಟ್ ಅದರಲ್ಲಿ ನಿಜ ಇರಬೇಕು. ಒಂದು ಕೆಲಸನ ನಾವು ನೆರವೇರಿಸಬೇಕು ಅಂದ್ರೆ ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾದ್ರೆ ಅದ್ರ ಲಾಭ ಕೂಡ ಜಾಸ್ತಿ ಆಗುತ್ತೆ. ಈಗ ನನ್ನ ಆಂಬಿಷನ್ ಏನು ಅಂದ್ರೆ ಪಾರ್ಟಿಗಾಗಿ ಕೆಲಸ ಮಾಡಬೇಕು. ಮತ್ತೆ ಇವತ್ತು ನಮ್ಮ ಪಾರ್ಟಿಗೆ ತುಂಬಾ ಅಗತ್ಯ ಇದೆ, ಕಷ್ಟಪಡಬೇಕು, ಚುನಾವಣೆ ಗೆಲ್ಲಬೇಕು. ಅದನ್ನಷ್ಟೇ ನಾನು ಫೋಕಸ್ ಮಾಡಿ. ಸರಿಯಾಗಿ ಹೇಳ್ತಾ ಇದ್ದೀರಾ. ಅಂದ್ರೆ ಪಾರ್ಟಿನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ. ಜನರು ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಸೊ ಪ್ರಶ್ನೆನ ಕೇಳ್ಬೋದು. ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗಿದೆ. ನೀವು ರಾಮಲಲ್ಲಾನ ದರ್ಶನಕ್ಕಾಗಿ ಅಯೋಧ್ಯೆಗೆ ಯಾವಾಗ ಹೋಗ್ತಿದ್ದೀರಾ? ನನ್ಗೆ ಯಾವಾಗ ಮನಸ್ಸಾಗುತ್ತೆ ಅವಾಗ ಹೋಗ್ತೀನಿ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ಇಲ್ಲೊಂದು ವಿಷಯ ಇದೆ. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾರು ಕರೀತಾರೆ ಅಂತ ನೋಡೋದಕ್ಕೆ ಹೋಗ್ಬಾರ್ದು. ಯಾವಾಗ ಹೋಗ್ಬೇಕು, ಯಾವಾಗ ಹೋಗ್ಬಾರ್ದು ಇದನ್ನ ಬೇರೆಯವ್ರು ಹೇಳ್ಬಾರ್ದು. ಯಾಕಂದ್ರೆ ಅದು ನನ್ನ ಧರ್ಮ, ನನ್ನ ಪೂಜೆ, ಅದು ನನ್ನ ಐಡೆಂಟಿಟಿ, ಅದು ನಮ್ಮ ಪರ್ಸನಲ್ ವಿಷಯ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನಾನ್ ನಿರ್ಧಾರ ಮಾಡ್ಬೇಕು. ದೇವ್ರು ಕರ್ಸ್ಕೊಂಡ್ರೆ ನಾನು ಖಂಡಿತ ಹೋಗ್ತೀನಿ. ಇದರಿಂದ ನನಗೇನ್ ಅನ್ಸುತ್ತೆ ಅಂದ್ರೆ ಈ ರೀತಿ ವಿಷಯಗಳು ನಮ್ಮಲ್ಲಿರ್ಬೇಕು. ಯಾಕಂದ್ರೆ ಶ್ರೀರಾಮ ಇಲ್ದೇನೆ ಸೃಷ್ಟಿಯ ಕಲ್ಪನೆನೇ ಮಾಡಕ್ಕಾಗಲ್ಲ. ಆದ್ರೆ ರಾಮ ಒಂದೇ ಕಡೆ ಇದ್ದಾನೆ, ಒಂದೇ ಕ್ಷೇತ್ರದಲ್ಲೇ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ಶ್ರೀರಾಮ ನಮಗ್ ಸ್ವಂತ, ನಾವು ಅವ್ರಿಗೆ ಸ್ವಂತ. ಇದನ್ನ ವಿವಾದ ಮಾಡೋ ಮಾತೇ ಬರೋದಿಲ್ಲ. ಆದ್ರೆ ಸಚಿನ್, ನಮ್ಮ ಜೀವನದ ಶುರುನೇ ರಾಮರಾಮಿಂದ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ರಾಜೇಶ್ ಪೈಲಟ್ ಅವರು ಯಾರನ್ನ ಭೇಟಿಯಾದ್ರೂ ಕೂಡ ಮೊದಲು ರಾಮ್ ರಾಮ್ ಅಂತ ಹೇಳ್ತಾ ಇದ್ರು. ನಾನ್ ಕೂಡ ಹೇಳ್ತೇನೆ. ಈಗ
ಈಗ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದ್ರೆ ಗ್ರಾಮದಲ್ಲಿ ಯಾರಾದ್ರೂ ಬಂದು ನನ್ನ ನೋಡಿದಾಗ ರಾಮ್ ರಾಮ್ ಅಂತ ಹೇಳಿ ಅವರು ಬಂದು ನನ್ನನ್ನು ಸ್ವಾಗತ ಮಾಡ್ತಾರೆ. ಊರಲ್ಲಿ ಈಗಲೂ ಕೂಡ ಅದೇ ರೀತಿ ಹೇಳೋದು. ನನ್ನ ಜೊತೆ ಇರೋ ಕೆಲವು ಫ್ರೆಂಡ್ಸು ಅವಾಗವಾಗ ಹೇಳ್ತಾರೆ, ಈ ಕಾಂಗ್ರೆಸ್ನವರು ಈ ಮಂತ್ರನ ಹೇಳೋದಿಲ್ಲ ಅಂತ. ಎಲ್ರಿಗಿಂತ ಹೆಚ್ಚಾಗಿ ನಾನ್ ರಾಮ್ ರಾಮ್ ಅಂತ ಹೇಳ್ತೀನಿ. ಬೆಳಗ್ಗೆ ರಾತ್ರಿ ದೇವ್ರ ಹೆಸರು ಹೇಳೋದು ಒಳ್ಳೇದೇ ಅಲ್ವಾ? ಎಷ್ಟು ಸಲ ಹೇಳ್ತೀವಿ ಅಷ್ಟು ನಮ್ಗೆ ಒಳ್ಳೇದಾಗತ್ತಲ್ವಾ? ಸೊ ಹಾಗಾದ್ರೆ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವ್ರಿಗೆಲ್ಲ ಏನ್ ನಿಮಂತ್ರಣ ಸಿಕ್ಕಿತ್ತು, ಅದನ್ನ ಯಾಕೆ ಸ್ವೀಕಾರ ಮಾಡಿಲ್ಲ? ಈ ತರ ತುಂಬಾ ಜನ ಇದ್ದಾರೆ. ಅವ್ರಿಗೆ ಇನ್ವಿಟೇಷನ್ ಬಂದಿದೆ. ಕ್ವಶನ್ ಏನಂದ್ರೆ ಅವ್ರಿಗೆಲ್ಲ ಯಾರು ಇನ್ವಿಟೇಷನ್ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ. ಯಾಕಂದ್ರೆ ಇದು ಬಂದು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲ. ಇದು ಬಂದು ಕೋರ್ಟಲ್ಲಿ ಕೇಸ್ಗಳಾಗಿ ವಿವಾದಗಳಾಗಿ ವಿಚಾರಣೆ ಆದ್ಮೇಲೆ ನಿರ್ಣಯ ಮಾಡಿದ್ದಾರೆ. ಅದನ್ನ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಒಳ್ಳೆ ಮನಸ್ಸಿಂದ ಕಾಯ್ತಾ ಇದ್ರು ಅಲ್ಲೊಂದು ಒಳ್ಳೆ ಭವ್ಯ ಮಂದಿರ ನಿರ್ಮಾಣ ಆಗತ್ತೆ ಅಂತ. ಆದ್ರೆ ಅಲ್ಲಿಗೆ ಯಾರು ಯಾವಾಗ ಹೋಗ್ಬೇಕು ಅನ್ನೋದನ್ನ ಕೆಲವು ಜನ ಅದನ್ನ ನಿರ್ಧಾರ ಮಾಡೋದು ಸರಿಯಲ್ಲ. ಈಗ ಶಂಕರಾಚಾರ್ಯರ ದೇವಸ್ಥಾನದ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇ ಇಲ್ಲ. ಅದಕ್ಕೆ ಬೇರೆ ಕಾರಣ ಇರುತ್ತೆ. ಆದ್ರೆ ನಮ್ಮ ಪಾರ್ಟಿ, ನಮ್ಮ ಮೆಂಬರ್ಸ್ ಯಾರಾದ್ರೂ ಇರಬಹುದು, ಯಾವ ದೇವಸ್ಥಾನಕ್ಕೆ ಅವ್ರು ಯಾವಾಗ ಹೋಗ್ಬೇಕು, ಭಜನೆ ಕೀರ್ತನೆ ಯಾವಾಗ ಮಾಡ್ಬೇಕು, ವೃತ ಯಾವಾಗ ಮಾಡ್ಬೇಕು, ಬೇರೆ ಏನ್ ಮಾಡ್ಬೇಕು ಅಂದ್ರೂ ಕೂಡ ಅದು ಅವರವ್ರ ಇಷ್ಟ. ಹಾಗಾಗಿ ಇದನ್ನ ರಾಜಕೀಯ ದೃಷ್ಟಿಯಿಂದ ನೋಡೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದನ್ನೇ ನಾನು ತಪ್ಪು ಅಂತ ಹೇಳೋದು. ಹಾಗಾಗಿ ನನ್ಗೆ ಯಾವಾಗ ಬೇಕೋ ನಾನು ಅವಾಗ ಹೋಗ್ತೀನಿ ಅಲ್ಲಿಗೆ. ನನ್ನನ್ನು ಕರ್ಸ್ಕೊಳ್ಳೋರು ಅವರು ಮೇಲ್ಗಡೆ ಇದ್ದಾರೆ. ರಾಮ್ಲಲ್ಲ ಕರ್ಸ್ಕೊಂಡ್ರೆ ಹೋಗ್ತೀನಿ, ಯಾರು ತಡಿತಾರೆ? ಅದನ್ನ ಯಾರು ಬೇಡ ಅಂತ ಹೇಳಕ್ಕಾಗೋದಿಲ್ಲ, ಯಾರು ತಡೆಯೋದಕ್ಕೂ ಆಗೋದಿಲ್ಲ. ಆದ್ರೆ ಈ ವಿಷಯನ ಒಂಥರ ಮೋಲ್ಡ್ ಮಾಡಿಟ್ಟಿದ್ದಾರೆ. ಇದನ್ನ ಮ್ಯಾನೇಜ್ಮೆಂಟ್ ಅವ್ರು ಮಾಡಿಟ್ಟಿರೋದು ರಾಜಕೀಯ ದೃಷ್ಟಿನಲ್ಲಿ ಮಾಡಿಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಅವರು ಕೆಲವು ಲೀಡರ್ಸ್ ನ ಕರೆದಿದ್ದಾರೆ, ನನ್ನೇನೇನ್ ಕರೆದಿಲ್ಲ. ನಾನು ಅದನ್ನ ಎದುರು ನೋಡ್ಲಿಲ್ಲ. ನನ್ ಮನಸ್ಸಿಗೆ ಯಾವಾಗ ಬರುತ್ತೋ ಅವಾಗ ಹೋಗ್ತೀನಿ. ನಾನು ಖಂಡಿತ ಹೋಗ್ತೀನಿ. ಯಾರು ಬಂದು ನನ್ನನ್ನು ತಡಿತಾರೆ? ಕಾಂಗ್ರೆಸ್ನಲ್ಲಿ ತುಂಬಾ ಜನ ರಾಜಕಾರಣಿಗಳಿದ್ದಾರೆ. ಪ್ರಮೋದ್ ಕೃಷ್ಣನ್ ಇದ್ದಾರೆ. ಇವರು ಅಲ್ಲಿಗೆ ಹೋಗಿದ್ರು. ಮತ್ತೆ ಅವರು ಹೇಳೋದೇನೆಂದ್ರೆ, ಕಾಂಗ್ರೆಸ್ ಪಾರ್ಟಿಯ ಲೀಡರ್ಶಿಪ್ನವರು ಈ ನಿಮಂತ್ರಣವನ್ನ ತಳ್ಳಿ ಹಾಕಿ ಒಳ್ಳೇದ್ ಮಾಡಿಲ್ಲ ಅಂತ. ದೇವ್ರ ರಾಮನ್ಗೆ ಅವಮಾನ ಮಾಡಿದ್ರು. ಇದರಲ್ಲಿ ಎರಡು ವಿಧವಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗೋದು, ಕೆಲವ್ರಿಗೆ ಇಷ್ಟ ಆಗದೆ ಇರೋದು. ನಾನ್ ಮತ್ತೆ ಹೇಳ್ತಾ ಇದೀನಿ, ನಮ್ ಪಾರ್ಟಿ ಆ ರೀತಿ ತಗೊಂಡಿಲ್ಲ. ನಮ್ಗೆ ಎದುರಾಗಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟೀಸ್ ಇದಾರಲ್ಲ, ಅವರು ಒಂಥರ ಪೋರ್ಟ್ರೇ ಮಾಡೋ ರೀತಿ ಮಾಡ್ತಾರೆ. ಇವ್ರಿಗೆ ಇದು ಆಗೋದಿಲ್ಲ, ಸಂಕೋಚ ಪಡ್ತಾರೆ. ಆ ತರ ಏನೂ ಇಲ್ಲ. ನಾವೆಲ್ಲಾನು ಒಂದೇ ರೀತಿ ನೋಡ್ತೀವಿ. ಅದೇನಂದ್ರೆ ಇದು ಆಕ್ಚುಲಿ ನಮ್ಮ ಪರ್ಸನಲ್, ಇದು ನಮ್ಮ ಮನೆ ಮತ್ತೆ ಹೃದಯದ ಮಾತಾಗಿರುತ್ತೆ. ಆದ್ರೆ ಈ ಇನ್ವಿಟೇಷನ್ ಇದೆಯಲ್ಲ, ಇದನ್ನ ಇವರು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದಾರೆ. ಬರೀ ಕಾಂಗ್ರೆಸ್ನವರು ಮಾತ್ರ ಕೊಟ್ಟಿಲ್ಲ, ಎಲ್ಲರಿಗೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಹೋಗಿರೋರು ತುಂಬಾ ಕಡಿಮೆ ಜನ. ಹಾಗಾಗಿ ಇದರಲ್ಲಿ ಸ್ವಲ್ಪ ರಾಜಕೀಯನೂ ಇತ್ತು. ನಾನು ಹೋಗ್ಲಿಲ್ಲ ಅಷ್ಟೇ. ಸರಿ, ನನ್ಗೀಗ ಇನ್ನೊಂದು ವಿಷಯ ಹೇಳಿ. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಹೋಗಿದ್ರು, ಅಮಿತಾಬ್ ಬಚ್ಚನ್ ಅವ್ರು ಹೋಗಿದ್ರು, ಆಲಿಯಾ ಭಟ್ ಹೋಗಿದ್ರು, ಕತ್ರಿನಾ ಕೈಫ್ ಹೋಗಿದ್ರು. ಇದು ರಾಜಕೀಯನಾ? ಇಲ್ಲ, ಅದು ಹಾಗಲ್ಲ. ಅವ್ರಗಳ ಆದ್ರೆ ತುಂಬಾ ಅಂದ್ರೆ ಎಷ್ಟೋ ಕೋಟಿ ಜನ ಹೋಗ್ಲೇ ಇಲ್ಲ. ಎಷ್ಟೋ ಕೋಟಿ ಜನ ಹೋಗೇ ಇಲ್ಲ ಅಂದ್ರೆ ಅವರೆಲ್ಲ ನಾಸ್ತಿಕರಾ? ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಇಷ್ಟು ಜನ ಕೂತಿದೀವಿ, ನಿಮ್ಗೆಲ್ಲರಿಗೂ ಇನ್ವಿಟೇಷನ್ ಬಂದಿದೆಯಾ? ನನಗೂ ಬಂದಿಲ್ಲ. ಆದ್ರೆ ಆಲಿಯಾ ಭಟ್ ಮತ್ತೆ ರಣಬೀರ್ ಕಪೂರ್ಗೆ ಬಂದಿದೆ. ಅವ್ರುಗಳು ನಮ್ಗಳಿಗಿಂತ ಅಧಿಕವಾಗಿ ರನ್ವತ್ ಅವ್ರಿಗೆ ಇನ್ವೈಟ್ ಬಂದಿತ್ತು, ಅವ್ರಿಗೂ ಬಂದಿದೆ. ಸೊ ನನ್ಗೊಂದು ವಿಚಾರ ಹೇಳಿ, ಈ ಲಿಸ್ಟ್ ಇದೆಯಲ್ಲ, ಯಾರು ಮಾಡಿದ್ದು ಅದನ್ನ? ಹಾಗಿದ್ರೆ ನಿಮ್ಗೆಲ್ಲ ಅರ್ಹತೆ ಇಲ್ವಾ? ಅದೇ ಇದನ್ನ ಪಕ್ಷಪಾತ ಅಂತ ಹೇಳೋಣ, ಮತ್ತೆ ಇನ್ನೇನು ಹೇಳೋಣ? ಅಲ್ಲ, ಅದೇನಂದ್ರೆ ಇಲ್ಲಿ ಬರೀ ಇಂಡಸ್ಟ್ರಿಯಲಿಸ್ಟ್ ಇಲ್ಲಾಂದ್ರೆ ಆಕ್ಟರ್ಸು, ಪ್ರಸಿದ್ಧ ವ್ಯಕ್ತಿಗಳು ಅವ್ರ ಮಾತ್ರ ಭಕ್ತರಾಗ್ತಾರೆ. ಇದರಲ್ಲಿ ಎರಡು ವಿಷಯ ಇದೆ ಸಚಿನ್. ಒಂದು, 4500 ಜನ ಸಾಧು ಸಂತರು ಬಂದಿದ್ರು. ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಒಳ್ಳೇದ್ ಮಾಡಿದ್ರು ಅವರು ಕೂಡ ಬಂದಿದ್ರು. ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇತ್ತು. ಅದಾದ ನಂತರ ಈಗಿನ ರಿಪೋರ್ಟ್ಸ್ ನೋಡಿದ್ರೆ ದಿನ 2 ಲಕ್ಷ 3 ಲಕ್ಷ ಜನ ಹೋಗ್ತಾ ಇದ್ದಾರೆ. ರಜತ್ ಅವರೇ, ಇದು ಬರೀ ಒಂದೇ ದೇವಸ್ಥಾನದಲ್ಲ, 1000 ದೇವಸ್ಥಾನ ಇದೆ, ವೈಷ್ಣೋದೇವಿ ಇದೆ, ತಿರುಪತಿ ಇದೆ, ಲಕ್ಷ ಜನ ಹೋಗ್ತಾರೆ. ಅವ್ರಿಗೆಲ್ಲ ಆಮಂತ್ರಣ ಯಾರು ಕೊಡ್ತಾರೆ? ಯಾವಾಗ ಮನ್ಸಾಗುತ್ತೆ ಅವಾಗ ಹೋಗಿ. ಇಷ್ಟು ಜನ ಇಲ್ಲಿ ಕೂತಿದ್ದಾರೆ, ನಾನು ಕೂತಿದ್ದೀನಿ. ನನಗೇನೋ ಕರೆದಿಲ್ಲ, ನಿಮ್ಮನ್ನ ಕರೆದಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀರಾ. ನೋಡಿ, ನಾನು ಇದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಕುಳಿತುಕೊಂಡು ಈ ಟಿಕ್ ಮಾಡ್ತಾರಲ್ಲ, ಇವ್ರನ್ನ ಕರಿಬೇಕು, ಇವ್ರನ್ನ ಕರಿಬಾರ್ದು, ಇವ್ರನ್ನ ಕರಿಬಾರ್ದು ಅಂತ, ಅದನ್ನ ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾನು. ಸರಿ, ಒಂದು ವಿಷಯ ಹೇಳಿ, ರಾಹುಲ್ ಅವ್ರು ಹೋಗ್ತಾರಾ ಇಲ್ವಾ? ಯಾಕೆ ಹೋಗೋದಿಲ್ಲ? ಖಂಡಿತ ಹೋಗ್ತಾರೆ. ಅವ್ರಿಗೆ ಇಷ್ಟ ಆದಾಗ ಹೋಗ್ತಾರೆ, ಯಾರು ತಡೀತಾರೆ? ಆದ್ರೆ ಹೋಗೋದಕ್ಕೆ ಮೊದಲೇ ಕ್ಯಾಮ್ರಾಮನ್ ಕಾಲ್ ಮಾಡಿ ಕರಿಬೇಕಾ? ಇದೆಲ್ಲ ಬಂದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಅಲ್ಲ, ವಿಷಯ ಅದಲ್ಲ. ವಿಷಯ ಏನು ಅಂತಂದ್ರೆ, ರಾಹುಲ್ ಅವರು ದೇವಸ್ಥಾನದೊಳಗೆ ಹೇಗೆ ಹೋಗ್ತಾರೆ ಅನ್ನೋ ಫೋಟೋಸ್ನ ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ.
ಒಂದ್ ನಿಮಿಷ. ನೀವು ಹೇಳೋದು ತುಂಬಾ ಸುಲಭ, ಆದ್ರೆ ನೋಡಿ ಅವ್ರು ರಜತ್ ಹೋಗ್ಬೇಕು ಅಂತ ಅವ್ರೆ, ಹೋಗಲ್ಲ. ಅವರು ಕೂಡ ಈ ರೀತಿ ಮಾತಾಡಿದ್ದಾರೆ. ನಾನ್ ಹೇಳಿದ್ರೆ ನನಗೆ ಇಷ್ಟ ಕೇಳಿ ಬಂದಾಗ ಸ್ವಲ್ಪ. ನಾನು ಹೋಗ್ತೀನಿ, ಇಲ್ಲ, ನನ್ನ ಇಲ್ಲ. ಮನ್ಸು ಹೇಳ್ದಾಗ ಹೋಗ್ತೀನಿ ಅದು- ಅಂತ. ಇದು ನನ್ನ ವೈಯಕ್ತಿಕ ಇಂಟ್ರೆಸ್ಟ್ ಅಂತಾನೂ ಹೇಳಿದ್ದಾರೆ. ನೀವು ಹೇಳೋದು ಕರೆಕ್ಟೇ ಇದೆ, ಆದ್ರೆ ಇದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ, ಅವರು ಹೋದ್ರೂ ಕೂಡ ಬೈತಾರೆ, ಹೋಗಿಲ್ಲ ಅಂದ್ರೂ ಕೂಡ ಬೈತಾರೆ. ಈಗ ನೀವೇ ಹೇಳಿ ಅವ್ರು ಏನ್ ಮಾಡ್ಬೇಕು ಅಂತ. ಅವರೇ ಈ ರೀತಿ ಪರಿಸ್ಥಿತಿ ಮಾಡ್ಕೊಂಡ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ. ಆದ್ರೆ ನೋಡಿ, ಮಾತಾಡೋದು ತುಂಬಾ ಸುಲಭ. ಅಂದ್ರೆ ಇದು ನನ್ನ ವೈಯಕ್ತಿಕ ಇಂಟ್ರೆಸ್ಟ್ ಅಂತ ಹೇಳೋದು ಸುಲಭ. ನಾನು ಹೋಗೋದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳೋದು ಸುಲಭ. ಆದ್ರೆ ಹೇಗ್ ಕಾಣುತ್ತೆ ಅಂತ ನೀವೇ ನೋಡಿ. ಅವರು ತೋರ್ಸ್ಕೊತಾ ಇದಾರೆ ಅಂತ ಹೇಳಕ್ ಆಗ್ತಿಲ್ಲ, ಆದ್ರೆ ತೋರ್ಸ್ಕೊತಾ ಇದಾರೆ. ಯಾಕೆ ಈ ಫೋಟೋ ಏನ್ ಚೆನ್ನಾಗಿಲ್ವಾ? ತುಂಬಾ ಒಳ್ಳೆ ಫೋಟೋ ಇದು. ಹಾಗಿದ್ಮೇಲೆ ಅದು ಒಳ್ಳೆ ವಿಷಯ ತಾನೆ, ಅದ್ರಲ್ಲಿ ಏನ್ ಬೇರೆ ಕೆಟ್ಟಿದ್ದಿದೆ? ಈಗ ರಾಜಕೀಯದಲ್ಲಿ ಹೇಳಬೇಕು ಅಂತಂದ್ರೆ, ಗಾಂಧೀಜಿಯವರು ಇಡೀ ದೇಶಕ್ಕೆ ತುಂಬಾ ಮಹಾತ್ಮರಾಗಿದ್ರು, ದೊಡ್ಡ ವ್ಯಕ್ತಿಯಾಗಿದ್ರು. ಅವರ ಪ್ರತಿಯೊಂದು ಕಾರ್ಯಗಳು ರಘುಪತಿ ರಾಘವ ರಾಜಾರಾಮಿಂದ ಶುರುವಾಗ್ತಿತ್ತು. ಅವರು ಯಾವಾಗಲೂ ರಾಮ್ ರಾಮ್ ಅಂತ ಹೇಳ್ತಿದ್ರು. ಅವರ ಕೊನೆ ಮಾತು ಕೂಡ ಹೇ ರಾಮ್ ಅಂತ ಆಗಿತ್ತು. ಮಹಾತ್ಮ ಗಾಂಧಿ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಅದನ್ನು ಸರಿಯಾಗಿ ಮಾತಾಡ್ತಾ ಇದ್ದೀರಾ. ಅವರ ಯಾವುದೇ ಒಂದು ಪ್ರತಿ ಪ್ರೋಗ್ರಾಂನಲ್ಲೂ ರಘುಪತಿ ರಾಘವ ರಾಜಾರಾಮ್ ಹೇಳ್ತಾನೆ ಇದ್ರು. ಏನೇ ಹೇಳಿದ್ರು ಕೂಡ ಅವರಂತಹ ಒಬ್ಬ ಮಹಾತ್ಮ ಈ ಭೂಮಿ ಮೇಲೆ ಮತ್ತೆ ಹುಟ್ಟೋಕ್ ಸಾಧ್ಯನೇ ಇಲ್ಲ. ಈಶ್ವರ್ ಅಲ್ಲ ತೇರೇ ನಾಮ್, ಅದನ್ನ ಯಾವಾಗ್ಲೂ ಹೇಳ್ತಾ ಇದ್ರು. ಅದನ್ನ ಈಗ ಎಡಿಟ್ ಮಾಡಿಟ್ಟಿದ್ದಾರೆ, ಹೇಳೋಕೆ ಆಗದಿರೋ ತರ. ಇದಕ್ಕೆ ಏನ್ ಕಾರಣ? ಇವತ್ತಿನ ಪರಿಸ್ಥಿತಿಗೆ ಅದು ಸೂಟ್ ಆಗಲ್ಲ. ಆದ್ರೆ ಈ ದೇಶ ಎಲ್ಲರಿಗೂ ಕೂಡ, ಜನರು ಕೂಡ ಅದನ್ನ ಫೀಲ್ ಮಾಡಬೇಕು. ಇಲ್ಲಿ ಯಾವುದೇ ಧರ್ಮ, ಜಾತಿ, ಪಂಥಗಳು ಇಲ್ಲಿ ಈ ತರವಾಗಿ ದೇಶದಲ್ಲಿ ವಿಂಗಡಣೆ ಮಾಡಿಟ್ಟಿದ್ದಾರೆ, ಹಳ್ಳಿ ನಗರ ಅಂತ. ಹಾಗಾಗಿ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ನಿಮ್ ತರದವರು ಪತ್ರಕರ್ತರು ಸೇರಿ ಎಲ್ಲರೂ ಸೇರಿ ಪ್ರಯತ್ನ ಪಡಬೇಕು. ನಮ್ಮ ನಾಡಿನ ಎಲ್ಲ ಜನರು ಹೇಗಿರ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು. ನಾವು ಬಂದು ನಮ್ಮನ್ನ ಬೇರೆ ಮಾಡೋರನ್ನ, ಅಂದ್ರೆ ನಮ್ಮ ಈ ದೇಶದಲ್ಲಿ ನಮ್ಮನ್ನ ಜಾತಿ, ಭಾಷೆ, ಧರ್ಮ, ವರ್ಣ ಇರೋದು, ಬಟ್ಟೆ ಬೇರೆ, ಈ ರೀತಿ ಬೇರೆ ಬೇರೆ ಇದೆ. ನಾವ್ ಇದರಲ್ಲೇ ಕಿತ್ತಾಡ್ತಾ ಇದೀವಿ. ಮತ್ತೆ ಇದಕ್ಕೆ ತುಪ್ಪ ಹೂಯಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರನ್ನೆಲ್ಲ ಒಂದು ಮಾಡೋದಕ್ಕೆ ನಾವುಗಳು ಬರ್ಬೇಕು, ಪತ್ರಕಾರರು ಬರ್ಬೇಕು. ಆ ತರ ಜೊತೆಯಾಗಿ ಬಂದಾಗ ಮಾತ್ರ ನಾವೆಲ್ಲ ಜೊತೆಯಾಗಿರೋಕ್ ಸಾಧ್ಯ. ಹಾಗಿದ್ದಾಗ ಮಾತ್ರ ಇದು ನಮ್ಮ ದೇಶದ ಬಲವಾಗುತ್ತೆ. ನಮ್ಮಲ್ಲಿ ಬೇರೆ ಬೇರೆ ಭಾಷೆಗಳಿವೆ, ಆದ್ರೂ ನಾವೆಲ್ಲರೂ ಭಾರತೀಯರು. ಇದು ನಮ್ಮ ದೇಶ. ಯಾರಾದ್ರೂ ಒಬ್ಬ ಫೀಲ್ ಮಾಡಿದ್ರು ಕೂಡ ನಮ್ಮನ್ನ ಕೀಳಾಗಿ ನೋಡ್ತಿದ್ದಾರೆ, ಪಕ್ಷಪಾತ ಮಾಡ್ತಿದ್ದಾರೆ, ಭೇದ ಭಾವ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ. ಅದನ್ನ ಸರಿ ಮಾಡ್ಬೇಕಾಗಿದ್ದು ನಮ್ ಜವಾಬ್ದಾರಿ. ಇದನ್ನ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಪಾರ್ಟಿ ಸರಿ ಮಾಡೋದಲ್ಲ. ಇದನ್ನ ನಾವೆಲ್ಲರೂ ಸೇರಿ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು. ಆಗ ದೇಶಕ್ಕೆ ಒಂದು ಬುನಾದಿ ಹಾಕ್ಬೋದು, ನಂಬರ್ 1 ಆಗಿ ಬೆಳಿಬಹುದು. ಒಂದು ಸೆಕ್ಷನ್ ಮಾಡಿ ನೀನು ಹಿಂದೆ ಇರೋ, ಅವ್ನು ಮುಂದೆ ಇರ್ತಾನೆ ಅಂತ ಆತರ ಎಲ್ಲ ಮಾಡಕ್ಕಾಗಲ್ಲ. ನಮ್ದು ಒಂದು ದೊಡ್ಡ ದೇಶ. ಪಾರ್ಟಿ ಬರುತ್ತೆ ಹೋಗುತ್ತೆ, ಅದು ಬೇರೆ. ಸರ್ಕಾರ ಬರುತ್ತೆ, ಯಾವತ್ತೊಂದನೆ ಬಿದ್ದು ಹೋಗುತ್ತೆ. ಆದ್ರೆ ದೇಶದೊಳಗಿರೋ ಜನರು ಯಾವಾಗ್ಲೂ ಇರ್ತಾರೆ. ಅದು ಸಾರ್ವಕಾಲಿಕವಾದದ್ದು. ಈ ಮಾತನ್ನ ನಾವು ಚೆನ್ನಾಗಿ ಸಚಿನ್ ಅವರೇ, ನಿಮ್ಮ ಪಾರ್ಟಿಲೂ ಕೆಲವು ಜನರಿದ್ದಾರೆ, ಅವರು ಈ ಮಾತುಗಳನ್ನ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಅಶೋಕ್ ಗೈಲಾಗ್ ಅವರು ಮೊದಲು ತಕರಾರು ತೆಗೆದ್ರು. ಏನಂದ್ರೆ, ರಾಜಸ್ಥಾನದಿಂದ ಅವರು ಕಲ್ಲನ್ನ ಕಳಿಸಿದ್ರು ಅಂತ. ನಮ್ಮ ಸರ್ಕಾರ ದೇವಸ್ಥಾನಕ್ಕೋಸ್ಕರ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ರು, ನಮಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರು. ಏನ್ರಿ, ಇನ್ವಿಟೇಷನ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಷ್ಟೇ. ಅವ್ರು ಅದನ್ನ ಹೇಳಬಹುದು. ಇದರಲ್ಲಿ ಸತ್ಯ ಏನು ಅಂದ್ರೆ, ರಾಜಸ್ಥಾನದಿಂದ ದೇವಸ್ಥಾನಕ್ಕೆ ಕಲ್ಲು ಹೋಗಿದೆ, ಅದನ್ನ ಸರಿಯಾಗಿ ತಾನೇ ಹೇಳಿದರೆ, ಅದನ್ನ ಸುಳ್ಳು ಹೇಳಿಲ್ವಲ್ಲ. ಅಂದ್ರೆ ಕೆಲವರು ಏನಾದ್ರೂ ದಾನ ಧರ್ಮ ಮಾಡಿದ್ರೆ, ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಕೆಲವು ವ್ಯಕ್ತಿಗಳು ದುಡ್ಡು ಕೊಟ್ಟಿರಬಹುದು, ಚಂದ ಕೊಟ್ಟಿರಬಹುದು, ಏನಾದ್ರೂ ಡೊನೇಷನ್ ಮಾಡಿರಬಹುದು. ಅದೆಲ್ಲ ರೆಕಾರ್ಡ್ ಅಲ್ಲಿ ಇರಬೇಕು, ಅದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನೊಬ್ರು ರಾಜಕಾರಣಿ ಇದ್ದಾರೆ, ಆಚಾರ್ಯ ಪ್ರಮೋದ್ ಕೃಷ್ಣನ್. ಅವ್ರು ಹೇಳಿದ್ದೇನು ಅಂತಂದ್ರೆ, ತಮ್ಮ ಪಾರ್ಟಿಯ ರಾಜಕಾರಣಿಗಳ ಮೇಲೆ ವಿಕ್ರಮ್ ಮತ್ತೆ ಬೇತಾಳನ ಕತೆಗಳನ್ನ ಹೇಳ್ತಿದ್ದಾರೆ ಅಂತ. ಹೇಗೆ ವಿಕ್ರಮ್ ಮೇಲೆ ಬೇತಾಳ ಕೂತ್ಕೊಂಡು ಯಾವಾಗ್ಲೂ ಸವಾರಿ ಮಾಡ್ತಿತ್ತೋ, ಆ ಬೇತಾಳನ ರಾಮ್ ಭಕ್ತರು ತಡಿತಾ ಇದಾರೆ ಅಂತ. ಇಲ್ಲ ಇಲ್ಲಿ ನೋಡಿ, ಪಾರ್ಟಿನಲ್ಲಿ ತುಂಬಾ ಜನ ಲೀಡರ್ಸ್ ಇದ್ದಾರೆ. ಪ್ರತಿಯೊಬ್ರು ಕೂಡ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಬಟ್ ನಾನೇನು ಹೇಳೋದು ಅಂದ್ರೆ, ಅದು ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆ ದಿನದಲ್ಲಿ ಒಳ್ಳೆ ಕೆಲಸ ನಡೆದಿದೆ. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವ ಪಾರ್ಟಿಯಿಂದನೂ ಈ ಕೆಲಸ ಮಾಡಿರ್ಲಿಲ್ಲ. ಕೋರ್ಟ್ ಇಂದ ತೀರ್ಮಾನ ಬಂದಿದ್ದಕ್ಕೆ ಈ ಕೆಲಸ ಆಗಿರೋದು. ಎಲ್ಲರೂ ಒಂದಾಗಿರ್ಬೇಕು ಅಂತ ಯಾರು ಇದಕ್ಕೆ ಜಗಳ ಮಾಡಿದ್ರೋ, ಅದ್ರ ಬಗ್ಗೆ ಕೋರ್ಟ್ ಅಲ್ಲಿ ತುಂಬಾ ವಿವಾದಗಳೆಲ್ಲ ನಡೆದಿದೆ. ಅಲ್ಲಿ ಆರೋಗ್ಯವಾದ ವಿವಾದಗಳ ನಡೆದಿದ್ದಕ್ಕೆ ಇದೊಂದು ತೀರ್ಪನ್ನ ತಗೊಳಕ್ ಸಾಧ್ಯ ಆಗಿರೋದು. ಹಾಗಾಗಿ ಒಂದು ಒಳ್ಳೆ ಕೆಲಸ ನಡಿಬೇಕಾದ್ರೆ ಎಲ್ಲರೂ ಸೇರೋದು ಕರ್ತವ್ಯ ಆಗಿರುತ್ತೆ. ಅದು ನಮ್ ಜವಾಬ್ದಾರಿ ಕೂಡ. ಅದನ್ನ ವೋಟ್ ಬ್ಯಾಂಕ್ ಆಗಿ ಮಾರ್ಪಾಡು ಮಾಡಬಾರ್ದು. ಅದು ಉದ್ದೇಶನೇ ಬೇರೆ. ಅನ್ಸುತ್ತಾ ಇದರಿಂದ ಬಿಜೆಪಿ ಅವ್ರಿಗೆ ವೋಟ್ ಸಿಗುತ್ತೆ ಅಂತ? ವೋಟ್ ಸಿಗೋದ್ ಬೇರೆ, ವೋಟ್ ತಗೊಳೋದಕ್ಕೆ ಪ್ರಯತ್ನ ಪಡ್ತಿದಾರಲ್ಲ. ವೋಟ್ ಹಾಕೋದು ಬಿಡೋದು ಜನ ಹೇಳ್ತಾರೆ, ಪ್ರಯತ್ನ ಅಂತೂ ಮಾಡ್ತಿದಾರಲ್ಲ. ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ಈ ದೇವಸ್ಥಾನ ವಿಧಿವಿಧಾನದಿಂದ ಆಗಿಲ್ಲ ಅಂತ. ಈ ದೇವಸ್ಥಾನ ಅರ್ಧಂಬರ್ಧ ಆಗಿದೆ, ಈ ದೇವಸ್ಥಾನದಲ್ಲಿ ದೇವರೇ ಇಲ್ಲ, ದೇವಸ್ಥಾನ ಸರಿ ಇಲ್ಲ ಅಂತ. ಅವ್ರನ್ನ ಯಾಕೆ ಯಾರು ಪ್ರಶ್ನೆ ಮಾಡೋದಿಲ್ಲ? ಅಲ್ಲ, ನೀವು ಅವ್ರಿಗೂ ಬುದ್ಧಿ ಹೇಳ್ಬೋದಲ್ಲ.
ನಮ್ಮ ಪಾರ್ಟಿನಲ್ಲಿ ಯಾರು ಬೇಕಾದ್ರೂ ಸ್ವತಂತ್ರವಾಗಿ ಮಾತಾಡಬಹುದು. ಹಾಗಿರ್ಬೇಕಾದ್ರೆ ಕೆಲವು ಜನರು ತಪ್ಪಾಗಿ ಮಾತಾಡಬಹುದು. ಕೆಲವು ಸಮಯದಲ್ಲಿ ಅವರು ಆ ರೀತಿ ಹೇಳಿಕೆ ಕೊಡಬಹುದು. ಅದನ್ನ ಪಾರ್ಟಿ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಮಾತಾಡೋ ಸ್ವತಂತ್ರ ಇರೋದ್ರಿಂದ ಸ್ವಲ್ಪ ಸಮಯದಲ್ಲಿ ಆ ಥರ ಆಗಬಹುದು. ನೀವು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಬಗ್ಗೆ ಪರ್ಸ್ನಲ್ ಆಗಿ ನೀವು ನನ್ನನ್ನು ಕೇಳಿದ್ರೆ ಅದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ. ಮತ್ತೆ ಕೆಲವರು ಈ ರೀತಿನೂ ಹೇಳಿದ್ದಾರೆ, ಸೆಮ್ ಪೆಟ್ರೋಜಾ ಅಂತವರು ದೇವಸ್ಥಾನ ಮಾಡೋ ಬದಲು ಹಾಸ್ಪಿಟಲ್ನ ಮಾಡ್ಬೋದಾಗಿದ್ದಲ್ಲ ಅಂತ. ನಾನು ಹೇಳಿದ್ನಲ್ಲ, ನಮ್ಮ ದೇಶ ತುಂಬಾ ದೊಡ್ಡದು, ಹಲವಾರು ಅಭಿಪ್ರಾಯಗಳಿದೆ. ನೋಡಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನೊಬ್ಬ ಲೀಡರ್ ಆಗಿದ್ದೀನಿ. ನಮ್ಮ ಪಾರ್ಟಿನಲ್ಲಿ ತುಂಬಾನೇ ಅಭಿಪ್ರಾಯಗಳಿದೆ, ನಮ್ದೇ ಆದಂತಹ ಐಡಿಯಾಗಳಿವೆ. ಜೊತೆಗೆ ಇಲ್ಲಿ ತುಂಬಾ ಅನುಭವ ಇರತಕ್ಕಂತ ಲೀಡರ್ಸ್ಗಳಿದ್ದಾರೆ. ಮಾತಾಡೋ ಸ್ವಾತಂತ್ರ್ಯ ಇರೋದ್ರಿಂದ ಆ ತರ ಮಾತಾಡ್ತಾರೆ. ಆದ್ರೆ ಪಾರ್ಟಿ ಸ್ಟ್ಯಾಂಡ್ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈ ತರ ಸ್ವತಂತ್ರವಾಗಿರೋ ಪಾರ್ಟಿಯಿಂದ ನೀವೇನಂತೀರಾ ಅಂತಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಮಾತಾಡ್ಬೋದು ಅಂತ. ಕಷ್ಟ ಏನೂ ಇಲ್ಲ. ಆದ್ರೆ ನೋಡಿ, ಕಾಂಗ್ರೆಸ್ ಪಾರ್ಟಿ ಒಂದು ಮೂವ್ಮೆಂಟ್ ಆಗಿದೆ. ನಿಮ್ ತರ ಯಂಗ್ಸ್ಟರ್ಸ್ಗೆ ಎಲ್ಲವೂ ಗೊತ್ತಿದೆ. ಸ್ವಾತಂತ್ರ್ಯಕ್ಕೆ ಮೊದಲು, ಸ್ವಾತಂತ್ರ್ಯಕ್ಕೆ ನಂತರ ಕೆಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಇನ್ವಾಲ್ವ್ ಆಗಿದೆ. ಬಡತನನ ತೊಲಗಿಸ್ಬೇಕು ಅಂತ ರಾಜೀವ್ ಗಾಂಧಿ ಅವರು ಪ್ರಯತ್ನ ಪಟ್ಟರು ಅವ್ರ ಪೀರಿಯಡ್ ಅಲ್ಲಿ. ಅವರಾದ್ಮೇಲೆ PV ನರಸಿಂಹರಾವ್ ಅವರು ತುಂಬಾನೇ ಚೇಂಜ್ ಮಾಡಿದ್ರು ಸಮಯದ ಜೊತೆ. ಆದ್ರೆ ಈ ಮಾತು ಹೇಳಲೇಬೇಕು ನಾನು. ನೋಡಿ, ನಮ್ಮ ಕಾಂಗ್ರೆಸ್ನಲ್ಲಿ ಕೆಲವು ಸಮಯದಲ್ಲಿ ಕೆಲವು ಮಾತನ್ನ ಅಪ್ಪಿತಪ್ಪಿ ಮಾತಾಡ್ಬಿಡ್ತಾರೆ. ಅವ್ರು ಹೇಳಿದ್ಮೇಲೆ ಸೈಲೆಂಟ್ ಆಗಿದ್ರು ಕೂಡ ಹಂಗ್ ನಡೆದಾಗ ಮೀಡಿಯಾದವರು ಅದನ್ನ ಬೇಕು ಅಂತಾನೆ ತುಂಬಾ ಪಬ್ಲಿಷ್ ಮಾಡ್ತಾರೆ. BJP ಅವ್ರೇನಾದ್ರು ಹೇಳ್ತು ಅಂತಂದ್ರೆ ಹೇಳಿದ್ದೇ ಹೇಳಿದ್ದು. ಇಲ್ಲ 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 ಅದೇನಂದ್ರೆ, ಯಾರಾದ್ರೂ ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟು ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಕೊನೆಗೆ ನಾವು ಏನು ಹೇಳೇ ಇಲ್ಲ ಅಂತ ಮಾತಾಡ್ಬಿಡ್ತಾರೆ. ಸರಿ ಬಿಡಿ, ಅದನ್ನ ಏನು ಹೇಳೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ತಪ್ಪು ತಿಳುವಳಿಕೆನ ನಾನು ಬಗೆಹರಿಸ್ತೀನಿ. ನಿಮ್ ಮನ್ಸಿಂದ ಈ ವಿಷಯನ ತೆಗೆದು ಬಿಡಿ. ಏನಂದ್ರೆ ಮೀಡಿಯಾದವರು ಕಾಂಗ್ರೆಸ್ನ ಹೀಗೆ ತೋರಿಸ್ತಾ ಇರ್ತಾರೆ. ಮೀಡಿಯಾದವ್ರು ಯಾವುದೋ ಭಯದಿಂದ ಇನ್ನೊಬ್ಬರನ್ನ ತೋರಿಸಲ್ಲ ಅಂತ ಆ ಥರ ಏನೂ ಇರಲ್ಲ. ಈ ಒಂದು ವಿಚಾರನ ತಿಳ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜಾಗದಲ್ಲಿ ನಾನು ಮಾತಾಡ್ತು ಅಂದ್ರೆ ಅದು ಖಂಡಿತ ಪಬ್ಲಿಷ್ ಆಗುತ್ತೆ. ಬೇರೆ ಎಲ್ಲಾದ್ರೂ ಮಾತಾಡಿದ್ರೆ ತೋರಿಸೋದೇ ಇಲ್ಲ. ಅಟ್ಲೀಸ್ಟ್ ನೀವು ತೋರಿಸ್ತೀರ. ನೋಡಿ, ಕಾಂಗ್ರೆಸ್ನ ವಿಚಾರ ಹೇಳಬೇಕು ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡ ಸಾಕ್ಷಿ ಅಂತಂದ್ರೆ ಸಚಿನ್ ಪೈಲಟ್ ಅವರು ಇಲ್ಲಿ ಕೂತಿರೋದು. ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಎಷ್ಟು ಜನ ಕೆಲ್ಸ ಮಾಡೋರಿದ್ದಾರೆ. ಅವರು ಬಾಬ್ರಿ ಮಸ್ಜಿದ್ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ. ಆ ರೀತಿ ಕೆಲಸ ಯಾಕೆ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಹೇಳ್ತೀರಾ ನಮಗೆ? ನೋಡಿ, ಅದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದಾದ್ಮೇಲೆ ಕೆಲವು ಘಟನೆಗಳು ನಡೆದಿದೆ. ಕೋರ್ಟ್ ಇಂದ ತೀರ್ಪು ಬಂತು. ಈಗ ನೀವು ಈ ಕ್ರೆಡಿಟ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಆದ್ರೆ ನಾನ್ ಹೇಳೋದೇನಂದ್ರೆ, ಇದನ್ನ ನಾವು ಮರಿಬೇಕು. ವಿವಾದಗಳನ್ನ ಬಿಡಿ. ಹಿಂದೂ ಮುಸ್ಲಿಂ ಬಗ್ಗೆ ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ತೀರ್ಪು ಕೋರ್ಟ್ ಇಂದ ಬಂದಿದೆ. ದೇವಸ್ಥಾನನ ಕಟ್ಟಾಗಿದೆ, ಎಲ್ಲರಿಗೂ ಭಕ್ತಿ ಇದೆ. ಅದನ್ನ ಗೌರವದಿಂದ ಮುಂದೆ ತಗೊಂಡು ಹೋಗ್ತಾ ಇರ್ಬೇಕು. ಹಿಂದೆ ಆದ ಘಟನೆಗಳು ಯಾರ್ಯಾರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನು ಲಾಭ ಇಲ್ಲ. ಅದನ್ನ ಬಿಟ್ಟು ಅವರು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಸಚಿನ್ ಅವರೇ, ಕಾಂಗ್ರೆಸ್ನ ಎಷ್ಟೋ ರಾಜಕಾರಣಿಗಳು, ಅವರಲ್ಲಿ ಅಮರ್ನಾಥ್ ಅಂತ ಏನಿದ್ದಾರೆ, ದಿಗ್ವಿಜಯ್ ಸಿಂಗ್ ಅಂತ ಏನಿದ್ದಾರೆ, ಅವ್ರು ಪದೇ ಪದೇ ಹೇಳೋದೇನಂದ್ರೆ ಬೀಗನ ತೆಗ್ದಿದ್ದು ನಾವು ಅಂತ, ಶಿಲಾವಿನ್ಯಾಸ ಕಾಂಗ್ರೆಸ್ ಟೈಮಲ್ಲಿ ಆಗಿತ್ತು ಅಂತ. ಈಗ ಅವ್ರು ಹೇಳ್ದಂಗೆ ಕ್ರೆಡಿಟ್ BJP ತಗೊಂಡಿದ್ದು ನಿಜಾನಾ? ಇಲ್ಲ, ಆ ತರ ಏನು ಇಲ್ಲ. ನೋಡಿ, ಇದರಲ್ಲಿ ಒಂದಷ್ಟು ವಿಚಾರಗಳು ನಡೆದಿದೆ. ಆದ್ರೆ ಹಿಂದೆ ತುಂಬಾ ವಿಚಾರಗಳು ನಡೆದಿದೆ. ಅದ್ರ ಬಗ್ಗೆ ಇವಾಗ ಬೇಡ. ಆದ್ರೆ ನಾನೇನು ಹೇಳೋದು ಅಂತಂದ್ರೆ, ಮುಂದೆ ನಡೆಯೋದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು. ಈ ದೇಶ ಮತ್ತು ಸಮಾಜ ಮುಂದೆ ಹೋಗ್ತಾ ಇದೆ. ಯಾರು ಏನ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಿಂದೆ ಹೋಗ್ಬೇಕಾಗತ್ತೆ, ಮುಂದೆ ಹೋಗಕ್ಕಾಗಲ್ಲ.